ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರು ಏನು ಹೇಳ್ತಾರೆ ನಾ ಫೈನಲ್ಲು, CM ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಗರಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ 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 ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಗರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರು ಏನು ಹೇಳ್ತಾರೆ ನಾ ಫೈನಲ್ಲು, CM ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಗರಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ 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 ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇವತ್ತು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಗರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರು ಏನು ಹೇಳ್ತಾರೆ ನಾ ಫೈನಲ್ಲು, CM ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಗರಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ 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 ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇವತ್ತು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಗರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರು ಏನು ಹೇಳ್ತಾರೆ ನಾ ಫೈನಲ್ಲು, CM ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಗರಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ 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 ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ನಿನ್ನೆಯ DK ಶಿವಕುಮಾರ್ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಕೊಟ್ಟಂತ ಹೇಳಿಕೆ ಸಂಬಂಧ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮಲ್ಲಿ ಯಾವುದೇ ರೀತಿಯ ಒಪ್ಪಂದಗಳಾಗಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂತಹ ತಿರುಗೇಟನ್ನು ಕೊಟ್ಟಿದ್ರು. ಇದನ್ನ ಬಹಳ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇತ್ತು. ಆದರೆ ಇವಾಗ DK ಶಿವಕುಮಾರ್ ಅವರು ಇದಕ್ಕೆ ಪ್ರತಿಕ್ರಿಯಿಸಿ ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ಲ ಅದೇ ಅಂತಿಮ, ನಾನು ಯಾವತ್ತೂ ಕೂಡ ಹೈಕಮಾಂಡ್ಗೆ ನಮ್ಮ ಪಾರ್ಟಿಗೆ ಲಾಯಲ್ ಆಗಿರ್ತೀನಿ ವಿನಃ ಚೇರ್ಗಲ್ಲ ಅಂತ ಹೇಳ್ಕೊಂಡಿದ್ದಾರೆ.